ಜನರ ಏಳಿಗೆಯಾಗಿ ಸದಾ ಆನಂದವನ್ನು ಕೊಡುವಂಥ ವ್ಯಕ್ತಿತ್ವದ ಮುಖ್ಯಮಂತ್ರಿಗಳು. ಈ ಶಿಬಿರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದು ನಮ್ಮ ಈ ಶಿಬಿರದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ರೋಟರಿ ಬ್ಯಾಂಗ್ಳೂರು ಪೀಣ್ಯ ವತಿಯಿಂದ ನಾವೆಲ್ಲ ಆಭಾರಿಯಾಗಿದ್ದೇವೆ. ಹಾಗೂ ರೋಟರಿ ಬ್ಯಾಂಗ್ಳೂರು ಪೀಣ್ಯ ಸದಸ್ಯರಿಂದ ನಮ್ಮ ರೋಟರಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಎಸ್ ನಾಗೇಂದ್ರ ಅವರ ಪರವಾಗಿ ನೀವೆಲ್ಲ ನೆರೆದಿರುವಂಥ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಬೆಂಗಳೂರು ಮಹಾಜನರಿಗೆ ಒಂದು ವಿಷಯ ಹೇಳ್ತೀನಿ. ಹಲವಾರು ಜಿಲ್ಲೆಗಳು ನಮ್ಮ ಕರ್ನಾಟಕ ರಾಜಕೀಯ ರಂಗದಲ್ಲಿ ಉತ್ತಮವಾದ ನಾಯಕರನ್ನ ಕೊಡುಗೆ ಕೊಟ್ಟಿದೆ. ಮಿಸ್ಟರ್ ಕ್ಲೀನ್ ಅನ್ನೋ ಒಂದು ಟೈಟಲ್ ಟ್ಯಾಗ್ ಒತ್ತು ಇವತ್ತು ಅವರು ನಮ್ಮ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರು ಎಸ್ ಸುರೇಶ್ ಕುಮಾರ್ ಮಾನ್ಯ ಮಂತ್ರಿಗಳು, ರೋಟರಿ ಬ್ಯಾಂಗ್ಳೂರು ಪೀಣ್ಯ ಸ್ನೇಹಿತರು ನಮಗೆ ಆಗಾಗ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹಾಗೂ ನಮ್ಮ ಜಿಲ್ಲಾ ರೋಟರಿ ಗವರ್ನರ್ ಡಾಕ್ಟರ್ ಎಸ್ ನಾಗೇಂದ್ರ ಅವರು ನಮ್ಮೊಟ್ಟಿಗೆ ಇದ್ದಾರೆ, ರೋಟರಿ ಗವರ್ನರ್ ಆಗಿದ್ದಾರೆ. ಹಠಾತ್ ನಮ್ಮ ಈ ವರ್ಷದ ಗವರ್ನರು ಹೃದಯಾಘಾತದಿಂದ ತೀರ್ಕೊಂಡಾಗ ಅವರು ಮುಂದಾಗಿ ಸ್ವಾಗತವನ್ನು ಬಯಸ್ತಿದ್ದಾರೆ. ನನ್ನ ಎಲ್ಲ ರೋಟರಿ ಮಿತ್ರರೇ, ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಡಾಕ್ಟರ್ ಗಣೇಶ್ ಅವರೇ, ಇನ್ನು ಇತರೆ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ಕೃತಕ ಕಾಲ ಶಿಬಿರವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಇದು 15ನೇ ವರ್ಷ. ಈ ಶಿಬಿರದ ಕಿರು ಪರಿಚಯವನ್ನು ಚೇರ್ಮನ್ ರಾದ ಗೌತಮ್ ಚಂದ್ ನಾಹಾರ್ ಹಾಗೂ BMVSS ಬೆಂಗಳೂರಿನ ಸೆಕ್ರೆಟರಿ ಆಗಿರುವ ಕಮಲ್ ಪಟೇಲ್ ಅವರು ಸಂಕ್ಷಿಪ್ತವಾಗಿ ಸ್ವಲ್ಪ ದಯವಿಟ್ಟು ಬೇಗ ಮುಗಿಸ್ಬೇಕು ಅಂತ ಕೇಳ್ಕೊಂತಾರೆ. ಶ್ರೀ DV ಸದಾನಂದ ಗೌಡ, Honorable Minister for Law and Parliamentary Affairs, Sri Suresh Kumar, Rotary District Governor, Rotarian S. Nagendra, Rotary President Srinivas Murthy, my dear friend Kamal Mehta, Secretary Prasad Krishnamurthy, friends in Rotary, technician from Jaipur, beneficiaries, invitees, guests and media friends. I am glad to be here to give an overall view of special inauguration of the camp. South India and also from some parts of Maharashtra will be coming. Pamphlets and posters have been sent all over South India in all languages to Rotary Club presidents, orthopedic departments, disabled departments, welfare departments. Announcement through All India Radio, cable TV and India TV has been done. I would like to thank the press for giving wide coverage to the camp, because of which we are getting beneficiaries from even the smallest villages of Karnataka and southern states. Every patient will be checked by our doctors and they will recommend the measurement to be taken to provide the famous Jaipur food.